ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಸೌಜಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಎಲ್ಲರದ್ದು ಟೀ ತಿಂಡಿ ಎಲ್ಲ ಆಯ್ತು ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ ಆಯಿತಾ. ಯಾರಂತ ಹೇಳಿ ನಾನು ತೋರಿಸ್ತೀನಿ. ಹಾಗೆ ನನಗಂತೂ ತುಂಬ ಖುಷಿಯಾಗಿದೆ. ಹಾಗೆ ಹೊಸ ಗೆಸ್ಟ್ ಬಂದಿದ್ದಾರೆ, ಯಾರನ್ನು ವೆಲ್ಕಮ್ ಮಾಡಿ ಆಗಿದೆ ಆಲ್ರೆಡಿ. ನೋಡ ಇವಾಗ ತೋರಿಸ್ತೀನಿ ಯಾರು ಗೆಸ್ಟ್ ಅದು ಅಂತ. ನೋಡಿ 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 ಯಾರಂತ ಗೊತ್ತಾಗಿರ್ಲಿಕ್ಕಿಲ್ಲಲ್ಲ. ಓಕೆ, ನಮ್ಮ ಮನೆಗೆ ಬಂದಂತ ಹೊಸ ಗೆಸ್ಟ್ ಮಾತ್ರ ಇವರೇ. ನೋಡಿ, ಇವರೇ ನಮ್ಮ ಗೆಸ್ಟ್. ವಾಷಿಂಗ್ ಮಿಷಿನ್ ಬಂದಿದೆ ನಮ್ಮ ಮನೆಗೆ ಹೊಸತ್ತು. ತುಂಬ ಖುಷಿ ಆಗ್ತಿದೆ ಮಾರ್ರೆ. ಆಲ್ರೆಡಿ ನಾವು ಎಲ್ಲ ಓಪನ್ ಮಾಡಿ ಡ್ರೆಸ್ ಎಲ್ಲ ವಾಶ್ ಮಾಡಿ ಆಗಿದೆ ಒಂದ್ಸರಿ. ನೋಡಿ ಯಾವ ಥರ ಇದೆ ಅಂತ ಎಲ್ಲ ಟೆಸ್ಟ್ ಮಾಡಬೇಕಲ್ಲ, ಹಾಗೆ ಇವಾಗ ಡ್ರೆಸ್ ಎಲ್ಲ ಹಾಕಿದ್ದೇವೆ. ಹಾಗೆ ಚಂದ ಇದೆ ಮಾತ್ರ, ತುಂಬ ಖುಷಿ ಆಗ್ತದೆ ಮಾತ್ರ. ಹಾಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹಾಗೆ ಚಂದ ಇದೆ ಆಯ್ತಾ. ಹಾಗೆ ತುಂಬ ಖುಷಿ ಆಯಿತು ನನಗೆ ಇದನ್ನು ನೋಡಿ. ಇಲ್ಲದಿದ್ದರೆ ಬೆಳಿಗ್ಗೆ ಯಾವಾಗಲೂ ಬಟ್ಟೆ ಒಗಿಲಿಕ್ಕೆ ಹೋಗ್ತಿದ್ದೆ. ಹಾಗೆ ಇವಾಗ ಇದರಲ್ಲಿ ಹಾಕಿದರೆ ಆಯಿತು. ಎಲ್ಲರದ್ದು ಒಮ್ಮೆ ಹಾಕೋದು, ಒಮ್ಮೆಲೆ ಹಾಕೋದಂದರೆ ಫುಲ್ ಆಗ್ತದೆ, ಎಲ್ಲ 5-6 ಜನ ಇದ್ದೇವಲ್ಲ. ಮತ್ತು ಫುಲ್ ಆದ ನಂತರ ಸಂಜೆ ಆಗುವಾಗ ವಾಷಿಂಗ್ ಮಿಷಿನಿಗೆ ಹಾಕಿ ನೀರೆಲ್ಲ ಹಾಕಿ ಬಿಡ್ತೀವಿ. ಇದು ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿದರೆ ನಾನಿವಾಗ ಫುಲ್ ಹೇಳ್ತೀನಿ, ಯಾವ ಥರ ಇದನ್ನು ಯೂಸ್ ಮಾಡಬೇಕು, ಏನು ವಿಷಯ ಅಂತ ಆಯಿತಾ. ಇದು ಈ ವಾಷಿಂಗ್ ಮಿಷಿನನ್ನು ಯಾವ ಥರ ಯೂಸ್ ಮಾಡೋದಂತ ಹೇಳಿದರೆ, ಇಲ್ಲಿ ನೋಡಿ, ಇಲ್ಲಿ 4 ಬಟನ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಇಲ್ಲಿ ಎಲ್ಲ. ಹಾಗೆ ಫಸ್ಟಿಗೆ ನಾವು ಏನು ಮಾಡಬೇಕಂತ ಹೇಳಿದರೆ, ಇದಕ್ಕೆ ನೀರು ತುಂಬಿಸಬೇಕು ಆಯಿತಾ. ಇದಕ್ಕೆ ನೀರು ತುಂಬಿಸಬೇಕು. ನೀರು ತುಂಬಿಸೋದು ಹೇಗೆ ಅಂತ ಹೇಳಿದರೆ, ಇಲ್ಲಿ ಇಲ್ಲಿ ನೋಡಿ, ಈ ಪೈಪ್ ಇದೆ ಅಲ್ಲ, ತೋರಿಸ್ತೀನಿ ನೋಡಿ. ಈ ಪೈಪ್ ಇದೆ ಅಲ್ಲ, ನೋಡಿ ಇದು ಪೈಪ್ ಇದೆ ಅಲ್ವಾ, ಇದನ್ನು ಇಲ್ಲಿಗೆ ಹಾಕಬೇಕು ಆಯಿತಾ. ಇಲ್ಲಿಗೆ ಹಾಕಿ ಇಲ್ಲಿಂದ ಇಲ್ಲಿಗೆ ನೀರು ಹೋಗ್ತದೆ ಅಲ್ವಾ, ಇಲ್ಲಿಂದ ಹಾಕಿ ಮತ್ತೆ ಇಲ್ಲಿ ನೀರು ಬಿಡಬೇಕು. ನೀರು ಬಿಡುವ ಮುಂಚೆ ಉಂಟಲ್ಲ, ನಾವು ಇಲ್ಲಿ ನೋಡ್ಕೊಳ್ಬೇಕು. ಇದು ನೋಡಿ, ವಾಶ್, ಇಲ್ಲಿ ಡ್ರೈನ್ ಅಂತ ಇದೆ. ಇದು ಎಲ್ಲಿಯಾದರೂ ಡ್ರೈನಲ್ಲಿ ಹೀಗೆ ಇಟ್ಟು ಅಲ್ಲಿ ಎಲ್ಲಿಯಾದರೂ ನೀರು ಓಪನ್ ಮಾಡಿದರೆ, ಇಲ್ಲಿ ನೀರು ಓಪನ್ ಮಾಡಿದರೆ ಇದರಲ್ಲಿ ತುಂಬುವುದಿಲ್ಲ ಆಯಿತಾ. ಇದರಲ್ಲಿ ತುಂಬಲ್ಲ, ಅದು ಸೀದಾ ಏನಾಗ್ತದೆ ಅಂತ ಹೇಳಿದರೆ, ನೋಡಿ ಇದು ಇದೆ ಅಲ್ವಾ, ಈ ಪೈಪ್ ಇದೆ ಅಲ್ಲ, ಈ ಪೈಪಿಂದ ನೀರು ಹೊರಗೆ ಹೋಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಪೈಪನ್ನು ಫಸ್ಟಿಗೆ ವಾಶ್ರೂಮಲ್ಲಿ ಇಡಬೇಕಾಯ್ತಾ, ಈ ಥರ ಆ ಥರ ಇಡಬೇಕು. ಯಾಕೆ ಗೊತ್ತಾ, ಹಾಗೆ ಇಲ್ಲಿ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡ್ತಾ ಇದ್ದೇವೆ ನೋಡಿ. ಇವಾಗ ಇಲ್ಲಿ ಇಲ್ಲಿ ಮಾತ್ರ ಯಾವತ್ತು ನೀರು ತುಂಬಿಸುವಾಗ ಇದನ್ನು ಬಂದ್ ಮಾಡಿಕೊಳ್ಬೇಕಾಯ್ತಾ. ಹಾಗೆ ಬಂದ್ ಮಾಡಿ ಇಲ್ಲಿ ನೀರು ಬಿಡಬೇಕು. ಹಾಗೆ ನೀರು ಬಿಡುವಾಗ ಇಲ್ಲಿ ನೋಡಿ, ಇಲ್ಲಿವಾಗ ಬರ್ತದೆ, ಇಲ್ಲಿಗೆ ನೋಡಿ ಬರ್ತಾ ಇದೆ ನೀರು. ಈಗ ಬಟ್ಟೆ ನಮ್ಮದೆಷ್ಟು ಇದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಆಯಿತಾ. ತುಂಬ ಬಟ್ಟೆ ಮಾತ್ರ ನೀರಲ್ಲಿ ಮುಳುಗಬೇಕು, ಮುಳುಗಿ ಒಂದಿಷ್ಟೇ ಥರ ಆದರೂ ನೀರು ಜಾಸ್ತಿ ಇರಬೇಕು. ಇಷ್ಟು ನೀರು ಹಾಕಿ ಮತ್ತೆ ಸರ್ಪೆಲ್ಲ ಹಾಕಿ ವಾಶಿಗೆ ಇಡಬೇಕು. ಈಗ ನೀರು ಫುಲ್ ಆಗ್ತಾ ಇದೆ. ಹಾಗೆ ಫುಲ್ ಆದ ಮೇಲೆ ಎಂತ ಮಾಡ್ಬೇಕಂತ ಹೇಳಿದರೆ, ಅಲ್ಲಿ ನೀರು ಆಫ್ ಮಾಡಬೇಕು. ನೀರು ಆಫ್ ಮಾಡಿ ಇಲ್ಲಿ ನಾವು ಇಲ್ಲಿ ಎಷ್ಟಾಗಿ ಇಡಬೇಕಂತ ಹೇಳಿದರೆ, ಇಲ್ಲಿಗೆ ಸಮ ಅರ್ಧಕ್ಕೆ ಇಡಬೇಕು ಆಯಿತಾ. ಸಮ ಅರ್ಧಕ್ಕೆ ಇಟ್ಟರೆ ಏನಾಗ್ತದೆ ಅಂತ ಹೇಳಿದರೆ, ಸ್ವಲ್ಪ ಹೊತ್ತು ಈಗ ನಾವು ಸರ್ಪೆಲ್ಲ ಹಾಕಿರ್ತೇವಲ್ಲ, ಅದರಲ್ಲಿ ನೆನೀತಾ ಇರ್ತದೆ. ಸ್ವಲ್ಪ ಹೊತ್ತಾಗಿ ಅದರಷ್ಟಕ್ಕೆ ಸ್ವಲ್ಪ ಇದು ಫುಲ್ಲು ಬಟ್ಟೆಯನ್ನು ಮೇಲೆ ಕೆಳಗೆ ಮಾಡ್ತದೆ. ಮೇಲೆ ಕೆಳಗೆ ಮಾಡಿ ಮತ್ತೆ ಅದರಷ್ಟೆಗೆ
ರನ್ ಆಗ್ತದೆ ಆಗ್ತದೆ ಆಗ್ತದೆ. ಈಗ 15 ನಿಮಿಷ ನಾವು ಇಡ್ತೇವೆ. ಅದರಲ್ಲಿ ಫುಲ್ ವಾಶ್ ಆಗಿ ಇಲ್ಲಿ ಬರುವಾಗ ಆಫ್ ಆಗ್ತದೆ. ಇದೇ ಈಗ ಇದನ್ನ ಇಲ್ಲಿಟ್ರೆ ಇದನ್ನ ಹೀಗೆ ಅದರಷ್ಟಕ್ಕೆ ಹೋಗಿ ಇಲ್ಲಿ ಆಫ್ ಆಗ್ತದೆ. ಆಫ್ ಆಗುವಾಗ ಸೈರನ್ ಬರ್ತದೆ ಆಯ್ತಾ. ಡ್ರೆಸ್ ವಾಶ್ ಆಯಿತು, ನೀರು ಚೇಂಜ್ ಮಾಡಬೇಕು ಅಂತ. ನೀರು ಚೇಂಜ್ ಮಾಡ್ಬೇಕಂತ ಬರುವಾಗ ಒಂದು ಸೌಂಡ್ ಆಗುವಾಗ ಇದನ್ನ ಡ್ರೈನಿಗೆ ಇಟ್ಟು ಅಲ್ಲಿ ನೀರು ಬಿಡಬೇಕು. ನಾನು ಇನ್ನೊಂದು ದೊಡ್ಡ ಪೈಪ್ ತೋರಿಸಿದೆ ಅಲ್ಲ, ವಾಶ್ರೂಮಲ್ಲಿ ಇಟ್ಟರೆ ಅಲ್ಲಿ ನೀರು ಬಿಟ್ಟರೆ ಆಯ್ತು. ಇದನ್ನು ಬಿಟ್ಟು ಮತ್ತೆ ವಾಪಸ್ ನಾವು ಬಂದ್ ಮಾಡಿ ವಾಪಸ್ ನೀರು ಹಾಕಿ ಮತ್ತೆ ನಾವು ಎಂತ ಕಂಫರ್ಟ ಏನಾದರೂ ನಮಗೆ ಬೇಕು, ಪರಿಮಳ ಬರಬೇಕು ಬಟ್ಟೆ ಎಲ್ಲ ಅಂತ ಹೇಳಿದರೆ ಮಾತ್ರ ನಾವು ಅದು ಹಾಕ್ಬೋದು. ಹಾಕಿ ಒಮ್ಮೆ ಆದ ನಂತರ ನಾವು ತುಂಬ ಹೊತ್ತು ಇಡಬೇಕಂತ ಇಲ್ಲ, ಒಂದು 10ಕ್ಕೆ ಇಟ್ಟರೆ ಆಯಿತು, 10 ನಿಮಿಷಕ್ಕೆ ವಾಶ್ ಆಗುವವರೆಗೆ ಅಷ್ಟೇ. ಅದಾದ ನಂತರ ವಾಶ್ ಆಗುತ್ತೆ ಅಲ್ವಾ, ವಾಶ್ ಆದಮೇಲೆ ನೀರನ್ನು ಕ್ಲೀನ್ ಮಾಡಿ ಮತ್ತೆ ಇದನ್ನು ಓಪನ್ ಮಾಡಬೇಕು. ಇದನ್ನು ಓಪನ್ ಮಾಡಿ ನೋಡಿ, ಇದರಲ್ಲಿ ಇದಿರ್ತದೆ ನೋಡಿ, ಇದುಂಟಲ್ಲ ಇದನ್ನು ತೆಗಿಬೇಕು. ಇದರ ಮೇಲೆ ಬಟ್ಟೆ ಹಾಕಬಾರ್ದು ಆಯ್ತಾ, ಬಟ್ಟೆ ಹಾಕಿದರೆ ಒಣಗುದಿಲ್ಲ. ಇದನ್ನು ತೆಗಿಬೇಕು ಯಾವತ್ತು. ತೆಗೆದ ಮೇಲೆ ಇಲ್ಲಿ ಒಂದು ಜಾಸ್ತಿ ಬಟ್ಟೆ ಹಾಕಬೇಡಿ, ಒಂದು 5-6 ಬಟ್ಟೆ ಹಾಕಬೇಕು. 5-6 ಬಟ್ಟೆ ಹಾಕಿ, ಬಟ್ಟೆ ಹಾಕಿದ ಮೇಲೆ ಇದನ್ನು ಹೀಗೆ ಇಡಬೇಕು. ಬಟ್ಟೆಯ ಮೇಲೆ, ಬಟ್ಟೆಯ ಕೆಳಗೆ ಅಲ್ಲ, ಬಟ್ಟೆಯ ಮೇಲೆ ಇಟ್ಟು ನಾವು ಈಗ ನಮಗೆ ತುಂಬ ಇದು ಎಂತ ನೀರೆಲ್ಲ ಬಟ್ಟೆ ನೀರೆಲ್ಲ ಹೋಗ್ಬೇಕು, ತುಂಬ ಹಿಂಡಬೇಕು ಅಂತ ಹೇಳಿ ಆದರೆ, ಡ್ರೈ ಆಗಬೇಕು ಬಟ್ಟೆ ಅಂತ ಹೇಳಿ ಆದರೆ ಇಲ್ಲಿ 6ಕ್ಕೆ ಇಡಬೇಕು. 8ಕ್ಕೆ ಸಹ ಇಡ್ಬೋದು, ತುಂಬ ಲೇಟ್ ಆಗ್ತದೆ. ಅದಕ್ಕೆ 6ಕ್ಕೆ ಇಡಬೇಕು. 6ಕ್ಕೆ ಇಟ್ರೇ ಸಾಧಾರಣ ಫುಲ್ಲು ಇದು ಒದ್ದೆನೇ ಇರೋದಿಲ್ಲ, ನಮಗೆ ಆವಾಗಲೇ ಹಾಕಿಕೊಂಡು ಹೋಗ್ಬೋದು ಡ್ರೆಸ್, ಆ ಥರ ಇರ್ತದೆ, ಕ್ಲೀನಾಗಿ ಒಣಗಿರ್ತದೆ. 6ಕ್ಕೆ ಇಟ್ಟು ಫುಲ್ ತಿರುಗಿ ಆದಮೇಲೆ ಆಫಿಗೆ ಅದರಷ್ಟೆಗೆ ಬರ್ತದೆ. ಆಗ ಅದು ನಿಲ್ತದೆ. ನಿಲ್ಲುವಾಗ ನಾವು ತೆಗೆದ್ರೆ ಆಯಿತು ಬಟ್ಟೆ. ತುಂಬ ಸಖತ್ತಾಗಿದೆ ಆಯಿತಾ. ನನಗೆ ಇದು ಮಾತ್ರ ತುಂಬ ಇಷ್ಟ ಆಯಿತು. ಮತ್ತು ಇದು ನಾವೇ ಎಲ್ಲಿಂದ ಇಲ್ಲಿಗೆ ಕೆಲಸ ಎಲ್ಲ ಮಾಡಬೇಕು, ಯಾಕೆ ಅಂತ ಹೇಳಿದರೆ ಇದು ನಮ್ಮದು ನಾರ್ಮಲ್ ವಾಷಿಂಗ್ ಮಿಷಿನ್ ಅಲ್ಲ, ಹಾಗೆ ನಮಗೆ ಇಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ಇಲ್ಲಿ ನೀರೆಲ್ಲ ತುಂಬ ಫಾಸ್ಟಾಗಿ ಬಂದರೆ ಮಾತ್ರ ನಮಗೆ ಆ ಮಿಷಿನನ್ನು ಯೂಸ್ ಮಾಡ್ಬೋದು. ಅದು ನಮಗೆ ಇಲ್ಲಿಗೆ ಆಗುದಿಲ್ಲ ಆಯಿತಾ. ಇಲ್ಲಿ ನೀರೆಲ್ಲ ತುಂಬ ಸ್ಲೋ. ಇಲ್ಲಿ ನೋಡಿ, ನೀವು ನೋಡಿರ್ಬೋದು ಇವಾಗ ನಾನು ಅಲ್ಲಿ ತೋರಿಸಿದೆಲ್ಲ, ಅಲ್ಲಿ ನೋಡಿ ನೀರು ತುಂಬ ಸ್ಲೋ ಬರ್ತಿದೆ ಅಲ್ವಾ. ಅದು ನೀರಿನ ರಭಸ ಜಾಸ್ತಿ ಫಾಸ್ಟ್ ಇರಬೇಕಂತೆ. ಹಾಗಿದ್ರೆ ಮಾತ್ರ ಇನ್ನೊಂದು ವಾಷಿಂಗ್ ಮಿಷನ್ ಎಂತ ಹೈ ಸ್ಪೀಡ್, ಅದರದ್ದು ಇನ್ನೊಂದು ಹೆಸರು ಏನಂತ ಗೊತ್ತಿಲ್ಲ, ಅದು ಹಾಕ್ಬೋದು. ಅದು ತಂದರೆ ಆ ಥರ ಮಾಡ್ಬೋದು. ಅದು ಅಂದರೆ ಎಲ್ಲ ಕೆಲಸ ನಾವು ಬಟ್ಟೆ ಹಾಕಿ ಬಿಡೋದು ಮಾತ್ರ, ಮತ್ತೆಲ್ಲ ಕೆಲಸನ ಅದೇ ಮಿಷನ್ ಎಲ್ಲ ಮಾಡ್ತದೆ. ನೀರು ಹಾಕೋದು, ನೀರು ನಿಲ್ಲಿಸೋದು, ಹಿಂಡಿ ಕೊಡ್ತದೆ. ಹಿಂಡಿ ಕೊಟ್ಟ ಮೇಲೇ ನಮಗೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಮಾತ್ರ ನಾವು 5 ನಿಮಿಷಕ್ಕೂ 10 ನಿಮಿಷಕ್ಕೊಮ್ಮೆ ಬರಬೇಕು ಆಗ್ತದೆ. ಆದರೆ ತೊಂದರೆ ಇಲ್ಲ. ಮತ್ತು ಇದು ಅದೇ ನೀರಿದೊಂದು ಪ್ರಾಬ್ಲಮ್ ಇದ್ದ ಕಾರಣ, ನೀರು ನಮಗೆ ತುಂಬ ಅಂದರೆ ಒಂದು ಎಂತ ತುಂಬ ಮೇಲೆ ಇರ್ಬೇಕಂತೆ ನೀರಿದು ಟ್ಯಾಂಕ್ ಎಲ್ಲ. ಹಾಗೆ ಮೇಲೆ ಅಂದರೆ ರಭಸಕ್ಕೆ ನೀರು ಬರ್ತದಲ್ವಾ, ಹಾಗೆ ನೀರು ಬಂದರೆ ಮಾತ್ರ ಇದು ಮಿಷಿನ್, ಹೈ ಸ್ಪೀಡ್ ಮಿಷಿನ್ ಇದು ತರ್ಬೋದು. ಒಬ್ಬೊಬ್ಬರಿಗೆ ಗೊತ್ತಿಲ್ಲದೆಲ್ಲ ತಗೊಳ್ತೀರಿ. ಇದು ಮತ್ತೆ ಮನೆಗೆ ಬಂದ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾವು ಇನ್ನೊಂದು ನಾರ್ಮಲ್ ಮಿಷನ್ ತಗೊಳ್ಬೋದಿತ್ತು ಅಂತ ಎಲ್ಲ ಆಗ್ತದೆ ಅಲ್ವಾ. ಅದಕ್ಕೋಸ್ಕರ ಫಸ್ಟಿಗೆ ನೋಡ್ಕೊಳ್ಳಿ. ಅಂದರೆ ಅವರು ಹೇಳ್ತಾರೆ ಅಲ್ಲಿ, ನಾವು ಇದು ವಾಷಿಂಗ್ ಮಿಷಿನ್ ತಗೊಳ್ಲಿಕ್ಕೆ ಹೋಗುವಾಗ ಎಲ್ಲ ನಮಗೆ ಹೇಳಿಕೊಡ್ತಾರೆ ಯಾವ ಥರ ಅಂತ. ಅದನ್ನು ನೋಡಿ ನಾವು ತಗೋಬೇಕು, ಯಾಕಂದರೆ ಇಲ್ಲದಿದ್ದರೆ ಕಷ್ಟ ಆಗ್ತದೆ ಅಲ್ಲ. ಹಾಗೆ ನಮಗಂತೂ ಇದು ತುಂಬ ಖುಷಿ ಆಗಿತ್ತು ಆಯಿತಾ. ಇದು ತೊಂದರೆ ಇಲ್ಲ. ಈಗ ಸ್ವಲ್ಪ ಒಂದು ಅರ್ಧ ಗಂಟೆ 5 ನಿಮಿಷ 10 ನಿಮಿಷಕ್ಕೊಮ್ಮೆ ಬಂದರೆ ಸಹ ವಾಷಿಂಗ್ ಚೆನ್ನಾಗಿ ಆಗುತ್ತೆ. ಮತ್ತು ಇಲ್ಲಿ ನಮಗೆ ಉಂಟಲ್ಲ, ಬಟ್ಟೆ ಹಾಕಲಿಕ್ಕೆ ಜಾಗ ಇರೋದಿಲ್ಲ ಆಯಿತಾ, ಬಟ್ಟೆ ತೊಳೆದ್ರೆ ಎಲ್ಲ. ಇವಾಗ ಇದು ಸಾಧಾರಣ ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಒಣಗಿ ಬರ್ತದೆ, ಏನು ವಾಪಸ್ ಹಾಕ್ಬೇಕಂತ ಇರೋದಿಲ್ಲ. ಯಾಕಂದರೆ ನೈಲನ್ ಮೆಟೀರಿಯಲ್ ಮತ್ತು ಒಂದೊಂದು ಮೆಟೀರಿಯಲ್ ಇರ್ತದಲ್ಲ ಬಟ್ಟೆ ಎಲ್ಲ. ಈ ಕಾಟನ್ ಎಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಬೇಕಾಗ್ತದೆ, ಇಲ್ಲದ್ರೆ ಫ್ಯಾನ್ ಅಡಿಗೆ ಸ್ವಲ್ಪ ಒಂದು 5 ನಿಮಿಷ ಹಾಕಿದರೆ ಕ್ಲಿಯರಾಗಿ ಆಗ್ತದೆ.
ಮತ್ತೆ ಇದು ಓಕೆ, ಇದು ತೊಂದರೆ ಇಲ್ಲ. ಇಲ್ಲಿ ತುಂಬಾ ಮಾತ್ರ ಟೈಮು ಕೂಡ ಸೇವ್ ಆಗ್ತದೆ, ಮತ್ತೆ ಬಟ್ಟೆ ಹಾಕ್ಲಿಕ್ಕೆ ಜಾಗ ಇರುದಿಲ್ಲಲ್ಲ, ಜಾಗ ಸಹ ತುಂಬಾ ಕಮ್ಮಿ ಆಗ್ತದೆ. ನೋಡಿ ನಾವೇ ಇದು ಬಳಸೋದಾಯ್ತಾ ಬಟ್ಟೆ ವಾಷಿಂಗಿಗೆ, ಸರ್ಫ್ ಎಕ್ಸೆಲ್. ಇದು ಒಳ್ಳೆ ಕ್ಲೀನ್ ಆಗ್ತದೆ ಇದರಲ್ಲಿ, ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಸಾಕು. ಇಲ್ಲಿ ನೋಡಿ ಎಷ್ಟು ಬಟ್ಟೆ ಹಾಕಿದ್ದೇನೆ, ನೀರು ಕೂಡ ಇಷ್ಟ ಹಾಕ್ಬೇಕು, ಬಟ್ಟೆ ಮಾತ್ರ ನೀರಲ್ಲಿ ಮುಳುಗಿರ್ಬೇಕಾಯ್ತಾ. ಹಾಗೆ ಇದಾದ ನಂತರ ಮುಚ್ಚಳ ಹಾಕ್ಬೇಕು. ಇನ್ನು ನೋಡುವ, ಇನ್ನು ನಮ್ಮ ಮನೆಗೆ ತರ್ಬೋದು, ಯಾಕಂದ್ರೆ ನಮ್ಮ ಮನೆಯಲ್ಲಿ ನಲ್ಲಿ ನೀರ್ ಆಯ್ತಾ, ನಲ್ಲಿ ನೀರ್ ಮಾತ್ರ ಇರುದು. ಮತ್ತೆ ಅದು ಬರುದು ಗೊತ್ತುಂಟಲ್ಲ, ನಲ್ಲಿ ನೀರು ಬೆಳಿಗ್ಗೆ 7:30ಗೆ ಬಿಡ್ತಾರೆ, ಒಂದು ಅರ್ಧ ಗಂಟೆ ಬಿಡುದಷ್ಟೇ. ಮತ್ತೆ ಇಲ್ಲದಿದ್ರೆ ನಮ್ಮ ಬಾವಿ ಕೆಳಗೆ ಇರುದು. ನಾನು ಅವತ್ತು ತೋಟಕ್ಕೆ ಹೋಗಿದ, ತೋಟದ್ದು ಲಾಗ್ ಮಾಡಿದ್ದೆಲ್ಲ ಅವತ್ತು ನಾನು ತೋರಿಸಿದ್ದೆ ನಿಮಗೆ. ಹಾಗೆ ಮತ್ತೆಂತ ಹೇಳುದು, ಇಲ್ಲದಿದ್ರೆ ಮನೆಗೆ ಸಹ ಇದು ಎಂತ ತರ್ಬೋದಿತ್ತು. ಹಾಗೆ ಇದು ನೋಡ್ಬೇಕು, ಅಣ್ಣ ತರ್ತೇನೆ ಅಂತ ಹೇಳ್ತಿದ್ದಾನೆ. ಅವನಿಗೆ ಯಾವುದೋ ಒಂದು ಸ್ಕೀಮಲ್ಲಿ ಏನೋ ಸಿಕ್ಕಿದ ಅಂತ ಇತ್ತು, ಸೊ ಅಂತ ಹೇಳ್ತಿದ್ದಪ್ಪ. ವಾಷಿಂಗ್ ಮಿಷಿನ್ ತರ್ತೇನೆ ಅಂತ ಹೇಳ್ತಿದ್ದ, ಯಾವುದು ಎಂತ ಅಂತ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದೇನೆ ಅವನ ಹತ್ರ, ನಾನು ಇಂಥದ್ದು ಅದು ನಮಗೆ ಇನ್ನೊಂದು ಹೈ ಸ್ಪೀಡ್ ಅಂದರೆ ನಮ್ಗೆ ಕಷ್ಟ ಆಗ್ತದೆ, ನೀರಿದ್ದು ಸಮಸ್ಯೆ ಇದೆ ಅಲ್ವಾ. ಇದಕ್ಕೆ ಅಂದ್ರೆ ನಾವೇ ಬಕೆಟಲ್ಲಿ ಬೇಕಾದ್ರೆ ನೀರು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೆಲ್ಲ ತಂದು ಸುಮ್ಮನೆ ವೇಸ್ಟ್ ಆಗ್ತದೆ ಅಲ್ವಾ. ಅದಕ್ಕೆ ಮತ್ತೆ ರೇಟ್ಸ್ ಇರ್ತದೆ, 22,000ದಿಂದ ಸ್ಟಾರ್ಟ್ ಆಗ್ತದೆ. ಇದೆಲ್ಲ ಅಂದರೆ ಒಂದು 13,000-14,000ಕ್ಕೆ ಎಲ್ಲ ಸಿಗ್ತದೆ, ತೊಂದರೆ ಇಲ್ಲ. ಹಾಗೆ ನಿಮಗೆ ಸಹ ನಿಮ್ಮ ಮನೆಗೆ ಬೇಕಾದರೆ ನೋಡಿ ತಗೊಳ್ಳಿ. ನೀರಿನ ಸಮಸ್ಯೆ ಇದ್ದರೆ, ನೀರಿದು ಟ್ಯಾಂಕಿ ಅದು ಇದೆಲ್ಲ ಇದ್ದರೆ ತೊಂದರೆ ಇಲ್ಲ, ನಿಮಗೆ ಒಳ್ಳೆಯದೇ ತಗೊಳ್ಬೋದು, ಸ್ವಲ್ಪ ಕಾಸ್ಟ್ಲಿದೆ ತಗೊಳ್ಬೋದು, ತೊಂದರೆ ಇಲ್ಲ. ನೀರಿನ ಸಮಸ್ಯೆ ಇರುವವರು ಎಷ್ಟು ಕಾಸ್ಟ್ಲಿ ತೆಗೆದ್ರೂ ವೇಸ್ಟ್ ಆಗ್ತದೆ, ಅದಕ್ಕೋಸ್ಕರ ನೀವು ನೋಡಿ ತಗೊಳ್ಳಿ ಆಯಿತಾ. ಮತ್ತು ಅವರಲ್ಲಿ ಅಲ್ಲಿ ಹೇಳ್ತಾರೆ ನಿಮಗೆ, ಅಂದರೆ ಇದು ಯಾವ ಥರ ಯೂಸ್ ಮಾಡಬೇಕು, ಏನು ವಿಷಯ ಎಲ್ಲನೂ ಹೇಳ್ತಾರೆ ಆಯಿತಾ. ಹಾಗೆ ನನಗಂತೂ ತುಂಬ ಇಷ್ಟ ಆಯ್ತು. ನಾನು ಇದು ತಂದು 1 ವಾರನೇನಾಯ್ತು, ನನಗೆ ಲಾಗ್ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಮೊನ್ನೆನೇ ಒಮ್ಮೆ ಎನಿಸಿದೆ, ಒಮ್ಮೆ ಇದು ನಮ್ಮದು ವಾಷಿಂಗ್ ಮಿಷಿನ್ ಇದು ಒಂದು ಲಾಗ್ ಮಾಡಬೇಕು, ಯಾವಾಗ ಮಾಡೋದು ಅಂತ ಆಗ್ತಿತ್ತು ಆಯಿತಾ. ಸೊ ಇವತ್ತು ಟೈಮ್ ಕೂಡಿ ಬಂತು. ವಾಷಿಂಗ್ ಮಿಷನ್ ನೋಡಿದ್ರಲ್ಲ ನಮ್ಮದು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಓಕೆ, ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿದವರು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.